ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾಕಾಂತ್ ಕನ್ನಡ ವ್ಲಾಗ್ಸ್. ಹಾಗೆ ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಮೊದಲಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ಪೂಜೆ ಆಯಿತು. ಆಗಲೇ ಈಗ 6:30. ಬೆಳಗ್ಗೆ 3:45 ಎದ್ದು ಎಲ್ಲ ಕೆಲಸ ಮುಗೀತು. ಈಗ ಅಡುಗೆ ಮಾಡಬೇಕು. ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಹಾಗೆ ಇವಾಗ ಅಡುಗೆ ಮಾಡೋಣ. ಈಗ ನೋಡಿ, ನಮ್ಮನೆ ಬುದ್ಧ. ಈಗ ಸೂರ್ಯೋದಯ ಆಯ್ತಾ ಐತೆ ನೋಡಿ ಗೈಸ್. ಈ ಥರ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಈ ಸಲ ನಾವು ಹಬ್ಬ ಮಾಡೋಂಗಿಲ್ಲ ಅಂತ ಆಲ್ರೆಡಿ ಗೊತ್ತು. ತೋರಣನೂ ಕಟ್ಟೋಂಗಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಒಂದೊಂದು ಮಾವಿನ ಸೊಪ್ಪು ಹೂವಿನ ಸೊಪ್ಪನ್ನ ಸಿಕ್ಸಿದ್ದೀವಿ ಅಷ್ಟೇ. ಹಾಗೆ ನಮ್ಮ ಕೃಷ್ಣ ನೋಡಿ. ಈಗ ಸೂರ್ಯ ಈಗ ಉದಯ ಕಾಣ್ತಾ ಇದೆ ನಮ್ಮ ಮನೆಗೆ. ಸೂರ್ಯ ಮೇಲೆ ಬೀಳ್ತಾ ಇದೆ. ಹಾಗೆ ಈಗ ಅಡುಗೆ ಮಾಡಬೇಕು. ಟಿಫನ್ನು ನೋಡೋಣ, ಏನಾದರೂ ಮಾಡಬೇಕು. ಮಸಾಲೆ ಚಿತ್ರಾನ್ನ ಮಾಡ್ತೀನಿ. ಹಾಗೆ ಅಡುಗೆ ಇವತ್ತು ಹೋಳಿಗೆ, ಗುಂಡಿ ಪೂಜೆ ಮಾಡಬೇಕು. ಈ ಸಲ ಏನಿಲ್ಲ ಬಿಡಿ, ಈ ಸಲ ಪೂಜೆ ಮಾಡ್ಕೊಬರ್ಬೇಕು, ಗುಂಡಿ ಪೂಜೆ. ನೋಡೋಣ, ಬೇಗ ಮಾಡಿ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ. ಮೊದಲು ಹಿರಿಯರಿಗೆ ಪೂಜೆ ಮಾಡಬೇಕು ಅಂತೇಳಿ ಪೂಜೆ ಮಾಡೋದು. ಹಾಗೆ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಬೇವು ಬೆಲ್ಲ ತಿನ್ನಿ, ಕಹಿ ಕಮ್ಮಿ ಇರಲಿ, ಸಿಹಿ ಜಾಸ್ತಿ ಇರಲಿ, ಸಿಹಿ ಕಹಿ ಎರಡೂ ಇರಬೇಕು ಜೀವನದಲ್ಲಿ ಅಂತೇಳಿ, ಅದಕ್ಕೋಸ್ಕರ ಇವತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೆಯವರು ಬೆಳಗ್ಗೆ ಏನು ಮಾಡ್ತಿದ್ದೀರಿ? ಎಷ್ಟು ಬ್ಯಾಟ್ ತರ್ಚರಿ, ಕಟ್ಟಾಗ್ಬಿಟ್ಟೈತೆ. ಇರೋ ಬ್ಯಾಟ್ ಸಾಲದು ಅಂತ ಇನ್ನೊಂದಷ್ಟು ಬ್ಯಾಟ್ ತಂದ್ಕೊಂಡವ್ರೆ. ತರಲಿ ಬನ್ನಿ ಗೈಸ್. ಬನ್ನಿ, ಈಗ ಟಿಫನ್ ಮಾಡಬೇಕು. ಪೂಜೆ ಆಯಿತು ನೋಡಿ. ಈಗ ಕಾಫಿ ಟಿಫನ್ನು ಫಸ್ಟು ಕಾಫಿ ಇಟ್ಕೊಂಬಿಡೋಣ. ಬೆಳಗ್ಗೆ ತಲೆನೇ ಹೋಗ್ತಾಯಿದ್ದು ನನಗಿವತ್ತು. ಕಾಫಿ ಇಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ. ಬನ್ನಿ. ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇದೆಯಾ ನಿಂಗೆ ಕಾಣ್ತೀಯಾ? ಇಲ್ಲಿಂದ ನೋಡ್ರಿ ಕೆಂಪು ಕಾಣ್ತೀಯಾ, ಇಲ್ಲಿಂದ ನೋಡ್ರಿ ಬೆಳ್ಳ ಕಾಣ್ತೀಯಾ? ನೋಡಿ, ಈಗ ಎದ್ದವ್ರೆ ಮೇಡಮ್ ಅವರು 7:30. ಮನ್ವಿ ಇನ್ನೂ ಲೇಟಾಗಿ ಎದ್ದೊಳ್ತಿದ್ದೆ. ಹಾಂ, ಮನ್ವಿ ಬಂದ್ಬಿಟ್ಟು ಅಮ್ಮ ಬೈಯಿತು ಬಾರೆಲ್ಲ ಎದ್ದು ಅಂತಂದ. ಇಲ್ಲ ಇನ್ನೇನು, ಇಲ್ಲಾಂದ್ರೆ ಎದ್ದೊಳ್ತಾನೆ ಇದ್ದೀನಿ. ಅವನಿಗೆ ಎಣ್ಣೆ ಹಚ್ಚಿದಾಯಿತು. ಈಗ ಅಡುಗೆ ಟಿಫನ್ನು ಮಸಾಲೆ ಚಿತ್ರಾನ್ನ ಆಯಿತು, ರೆಡಿ ಆಯಿತು ಮಸಾಲೆ ಚಿತ್ರಾನ್ನ. ಹಾಗೆ ಕಾಳುಗೊಜ್ಜು ರೆಡಿಯಾಗಿದೆ. ಅರ್ಜೆಂಟಿಗೆ ಬೇಗ ಆಗೋದು ಒಂದೇ. ಈಗ ರೈಸ್ಗೆ ಇಟ್ಟಿದ್ದೀನಿ. ಆಲ್ರೆಡಿ ರೈಸ್ ಆಯಿತು. ಮತ್ತು ಮೈದಾ ಕಲಸಿಟ್ಟಿದ್ದೀನಿ. ಹೂರ್ಣಕ್ಕೆ ಎಲ್ಲ ಬೇಯಿಸಿಟ್ಟಿದ್ದೀನಿ. ರುಬ್ಕೋಬೇಕಷ್ಟೇ. ನೆಕ್ಸ್ಟು ಇಷ್ಟಾಯಿತು. ಈಗ ಸಾಂಬಾರು ರೆಡಿ ಮಾಡ್ಕೋಬೇಕು, ಒಬ್ಬಟ್ಟಿನ ಸಾರು. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ನೋಡಿ ಹಿಂಗಾಗೈತೆ ಬಿಸಿ ಎಲ್ಲ. ಇದೆಲ್ಲ ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಟೈಮ್ ಬಂದೀಗ 10 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗೀತು. ಅಡುಗೆ ಆಯಿತು. ಇನ್ನು ರೈಸ್ ಮತ್ತು ಒಬ್ಬಟ್ಟು ತಟ್ಕೋಬೇಕಷ್ಟೇ. ಇಲ್ಲಿ ಕಾಳುಗೊಜ್ಜು ರೆಡಿ. ಹಾಗೆ ಇಲ್ಲಿ ಚಿತ್ರಾನ್ನ ಗೊಜ್ಜು, ಹಾಗೆ ಸಾಂಬಾರು, ಒಬ್ಬಟ್ಟಿನ ಸಾಂಬಾರು ರೆಡಿ ಆಗಿದೆ. ಹೆಸರು ಬೇಳೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕಲಿಸ್ಕೋಬೇಕು.
ಅಷ್ಟೇ ಗೈಸ್. ಈಗ ಇಲ್ಲಿ ಮೈದಾ ಕಲಿಸಿದ್ದೀನಿ, ಹೂರ್ಣನೂ ರೆಡಿ. ಈಗೇನಿದ್ರು ಒಬ್ಬಟ್ಟು ತಟ್ಟಬೇಕಷ್ಟೇ. ಒಬ್ಬಟ್ಟು ತಟ್ಟಿ ನಮ್ಮ ಮನೆಯವ್ರು ಬರೋ ಟೈಮ್ಗೆ ಒಬ್ಬಟ್ಟು ತಟ್ಟಿ ಪೂಜೆ ಮಾಡ್ಕೊಂಡ್ಬಂದು ಫಸ್ಟು ದೇವರಿಗೆ ನೈವೇದ್ಯ ಇಟ್ಟು ಆಮೇಲೆ ಗುಂಡಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡ್ಬರೋದು ಅಷ್ಟೇ ಗೈಸ್. ಬನ್ನಿ, ಆಮೇಲೆ ಒಬ್ಬಟ್ಟು ತರ್ತೀನಿ. ಈಗ ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಟೈಮ್ ಈಗ 10 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿದೈತೆ. 5 ನಿಮಿಷನೂ 10 ನಿಮಿಷನೂ ಗ್ಯಾಪ್ ಇಲ್ಲ ಗೈಸ್. ಒಬ್ಬಟ್ಟು ಮಾಡಬೇಕು, ಗುಂಡಿ ಪೂಜೆಗೆ ಹೋಗ್ಬೇಕು, ಬಿಸಿಲಾಗ್ಬಿಡುತ್ತೆ ಅಂತೇಳಿ. ಹಾಗೆ ದೇವರಿಗೆ ನೈವೇದ್ಯ ಇಟ್ಟಿಲ್ಲ. ನಮ್ಮ ಮನೆಯವ್ರು ಬಂದು ಸ್ನಾನ ಮಾಡಿ ಪೂಜೆ ಮಾಡ್ಬೇಕಾರೆ ಹಾಗೆ ನೈವೇದ್ಯ ಇಟ್ಟು ಅವ್ರು ಪೂಜೆ ಮಾಡ್ಕೋತಾರೆ. ನಾನೀಗ ಒಬ್ಬಟ್ಟು ತರ್ತಾ ಇದ್ದೀನಿ. ಈಗ ಎಲ್ಲ ಆಯಿತು. ಒಬ್ಬಟ್ಟು ಮಾಡಿದೆ, ಸ್ವಲ್ಪ ಮಾಡಿಕೊಂಡೆ, ಜಾಸ್ತಿ ಏನು ಮಾಡಿಲ್ಲ. ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆಗೆ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ನಮ್ಮನ್ನ ಈಗ ಬಂದು ಸ್ನಾನಕ್ಕೆ ಹೋಗಿದ್ದಾರೆ. ಮಗಳು ಹಿಂಗೆ ರೆಡಿಯಾಗಿದ್ದಾಳೆ. ನಾನು ಈ ಥರ ಹಾಗೆ ರಾಯರು ತೋರಿಸ್ತಿದ್ದೀವಿ ಗೈಸ್. ನೋಡಿ ನಮ್ಮ ರಾಯರು. ಒಂದೇ ನನಗೆಲ್ಲೂ ಕಾಣಿಸ್ತಿಲ್ಲ. ಎಲ್ಲ ನೀನು ಮಾಡು. ಅಲ್ಲಿಂದ ಎಲ್ಲಿವರೆಗೂ ಬರಬೇಕು. ಸಂಜೆ ಮೇಲೆ ಸಂಜೆ ಎಲ್ಲ ಆಗಲೇ 4 ಸಂಜೆನೇ ನಮ್ಮ ಅಕ್ಕರು ಬಂದವ್ರೆ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ. ಅವ್ರ ಜೊತೆ ಪೂಜೆ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ ಮನೆ ಹತ್ರ ಹೋಗಿ ಬರ್ತಾವ್ರೆ. ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ಗೈಸ್. ನಾವು ಹೋಗ್ತಿರಲ್ಲ, ಇಬ್ಬರು ಬಂದವ್ರೆ. ಫಸ್ಟ್ನೇ ಅಕ್ಕ ಎರಡನೇ ಅಕ್ಕ ಬಂದವ್ರೆ ಪೂಜೆ ಮಾಡೋದಕ್ಕೆ ಅಂತಿದ್ವಿ. ಮೂರನೇ ಅಕ್ಕ ಬಂದಿಲ್ಲ. ಬನ್ನಿ ನಿಮಗೂ ತೋರಿಸ್ತೀನಿ ಅವರು ಪೂಜೆ ಮಾಡೋದು. ಹಾಗೆ ನೋಡೋಣ, ಕಂಟಿನ್ಯೂ ಮಾಡ್ತೀನಿ. ಏನು ಮಾಡ್ತಿದ್ದೀರಿ? ನಾವು ಯುಗಾದಿ ಪ್ರಯುಕ್ತ ಚೌಕಾಬಾರ ಆಡ್ತಿದ್ವಿ. ನೀವೇನು ಮಾಡ್ತಿದ್ದೀರಾ? ಓದ್ತಿದ್ದಾರೆ. ಇಲ್ಲಿ ನಾವು ಚಕ್ಕಾಬಾರ ಆಡೋದಕ್ಕೆ, ಚಕ್ಕಾಬಾರ ಆಡಬೇಕಂತೆ ಗೈಸ್. ಆಗಲೇ ಸುಮಾರು ವರ್ಷದಿಂದ ಇಟ್ಕೊಂಡಿದ್ದೀವಿ ಇದನ್ನು. ಇವತ್ತು ಇನ್ನೂ ಟೈಮ್ ಇತ್ತು ಅಂತೇಳಿ ಚಕ್ಕಾಬಾರ ಆಡೋಣ ಅಂತೇಳಿ ಕೂಸ್ಕೊಂಡಿದ್ದಾರೆ ನಮ್ಮ ಮನೆಯವರು. ಒಂದೇ ಒಂದು ಆಟ ಆಡಿ ಆಮೇಲೆ ಊಟ ಮಾಡಿ ಮಲ್ಕೋಬೇಕು. ಸಿಕ್ಕಾಪಟ್ಟೆ ತಲೆ ನೋವ್ತಾಯಿತ್ತು ಇವತ್ತು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.